ನೀನ್ ಎಲ್ಲಿಂದನೋ ಬಂದ್ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ. ಮಾತಾಡಾಯ್ತು. ಇವ್ರ ತಾತನ ಮನೆ ಅನ್ನೋ ತರ ಇದನ್ನ ಹಾಕೊಂಡ ತೆಗೀರಿ ಮೊದ್ಲು ಇದನ್ನ. ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ. ಇಷ್ಟು ದಿನ ಬೆಂಗಳೂರು ಕನ್ನಡಿಗರನ್ನ ಕೆಣಕಿತ್ತು ಆಯ್ತು. ಇದೀಗ ಬೆಂಗಳೂರಿನ ಫುಟ್ಪಾತ್ ಗಳನ್ನೇ ಕದಿಯಲು ವಲಸಿಗರು ಯತ್ನ ಮಾಡಿರೋದು ಬೆಳಕಿಗೆ ಬಂದಿದೆ. ರಸ್ತೆ ಪಕ್ಕದಲ್ಲಿರೋ ಸಂಪೂರ್ಣ ಫುಟ್ಪಾತ್ ಒತ್ತುವರಿ ಮಾಡಿದ ಮಾರ್ವಾಡಿಗಳು ಅಕ್ರಮವಾಗಿ ಫುಟ್ಪಾತ್ ಮುಚ್ಚಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆಗೆ ಯತ್ನಿಸಿರುವುದು ಬೆಳಕಿಗೆ ಬಂದಿದೆ. ಏನ್ ಹೆಸರು ನಿಮ್ದು? ತೆಗೀರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ, ಅದನ್ನ ತೆಗೀರಿ ಅದನ್ನ ಬಂದು. ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಜಾಗನ ಹೇಳಿ ಸರ್. ಹೌದು, ಇವರು ಇಲ್ಲಿ ಹೋಟ್ಲಿಗೆ ಬರೋ ಯಾರೋ ಯಾವ ಊರವ್ರು ಇವರು? ಎಲ್ಲಿಯವ್ರಿ ಇವರು? ತೆಗೀರಿ ಇದನ್ನ ಮೊದ್ಲು. ಸರಿ ತೆಗೀರಿ ಮೊದಲು ಇದನ್ನ. ಇದು ನಿಮಗೆ ರೈಟ್ಸ್ ಇಲ್ಲ. ನೀ ಎಷ್ಟು ವರ್ಷ ಆಗಪ್ಪ ಇದನ್ನ ತೆಗೀದು ಫಸ್ಟ್. ಎಲ್ಲಿಂದ ಅಂತ ಕೇಳ್ಬೇಡಿ. ತೆಗೀರಿ ಇದನ್ನ. ಎಲ್ಲಿ ಅಂತ ಕೇಳ್ಬೇಡಿ ನಂಗೆ. ಏನೇಳೆ ಬಿಡಪ್ಪ, ಮುಟ್ಬಾರ್ದು. ಇಲ್ಲ ಅದಕ್ಕೆ ನೀ ಅಡ್ಡಕ್ಕೆ ಬರ್ಬೇಡಪ್ಪ. ನೀವು ಬರ್ಬೇಡಿ. ನೀನ್ ನಿಂತ್ಕೋ ಸೈಡ್ಗೆ. ಬರ್ಬೇಡಿ. ನಮ್ಮ ಪರಿಚಯ ನಿನ್ಗಿಲ್ಲ. ನಿಂತ್ಕೋ. ನಾನು ಯಾಕೆ ಹೋಗ್ಬೇಕು? ಏನ ನಾನು ಯಾಕೆ ಹೋಗ್ಬೇಕು? ನಾನೇ ಹೋಗ್ಬೇಕು? ಬಿಗ್ ಬಾಸ್ ಸ್ಪರ್ಧಿ ರೂಪೇಶ್ ರಾಜಣ್ಣ ಮೇಲೆ ಗೂಂಡಾ ವರ್ತನೆ ತೋರಿದ ತಂದೆ ಮತ್ತು ಇಬ್ಬರು ಮಕ್ಕಳ ಮೇಲೆ ರೂಪೇಶ್ ರಾಜಣ್ಣ ಕಾನೂನು ಮೊರೆ ಹೋಗಿದ್ದಾರೆ. ನಿನ್ನೆ ಬಸವನಗುಡಿ ಕರಿಯಪ್ಪ ರಸ್ತೆಯಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಬಿಬಿಎಂಪಿಯಿಂದ ರಸ್ತೆ ಪಕ್ಕದಲ್ಲಿ ನಿರ್ಮಾಣ ಆಗಿರೋ ಫುಟ್ಪಾತ್, ಅಲ್ಲಿ ಸಾರ್ವಜನಿಕರಿಗೆ ಇದ್ದ ಫುಟ್ಪಾತ್ ಅನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಬ್ಯಾರಿಕೇಡ್ಗಳನ್ನು ಹಾಕಿ ಕಾರು ಪಾರ್ಕಿಂಗ್ ಒತ್ತುವರಿದಾರರು ಒತ್ತುವರಿ ಮಾಡಿಕೊಂಡಿದ್ರು. ಇದನ್ನ ಕಂಡು ರೂಪೇಶ್ ರಾಜಣ್ಣ ಪ್ರಶ್ನೆ ಮಾಡಿದ್ರು. ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಿ ಅಂತ ರೂಪೇಶ್ ರಾಜಣ್ಣ ಪ್ರಶ್ನಿಸಿದ್ದು ಈ ವೇಳೆ ಮಾತಿನ ಚಕಮಕಿ ಆಗಿ ಹಲ್ಲೆಗೆ ಯತ್ನಿಸಲಾಗಿದೆ. ರೆಕಾರ್ಡ್ ಮಾಡಬೇಡಿ. ನೀನ್ ರೆಕಾರ್ಡ್ ಅಡ್ಡ ಬರಬೇಡಪ್ಪ. ನೀನ್ ನಿಂತ್ಕೋ ಹಿಂದೆ. ನೀನ್ ಎಲ್ಲಿಂದನೋ ಬಂದ್ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಆಟಗಳನ್ನ ಬೇಡ. ಅರ್ಥ ಆಗ್ತಾ ಇದೆಯಾ? ಮಾತಾಡಾಯ್ತು. ಡೋಂಟ್ ಟಚ್ ಮೈ ಫೋನ್. ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗ್ ಹಾಕದ್ರಿ ನೋಡಿ ಸ್ನೇಹಿತರೆ. ಇದು ಪಬ್ಲಿಕ್ ಜಾಗ. ಇದು ಇವ್ರ ತಾತನ ಮನೆ ಅನ್ನೋ ತರ ಇದನ್ನ ಹಾಕೊಂಡ ತೆಗೀರಿ ಮೊದ್ಲು ಇದನ್ನ. ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ. ನಿನಗೆ ಈಗಲ್ಲ, ಒಂದು ದಿನ ತೋರಿಸ್ತೀನಿ. ನಾನ್ ತೋರಿಸ್ತೀನಿ. ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ತೆಗೀರಿ ಅದನ್ನ. ಫಸ್ಟ್ ತೆಗೀರಿ ಅದನ್ನ ಮೊದ್ಲು ಅದನ್ನ ತೆಗೀರಿ.